ಏನಕೇನ ಪ್ರಕಾರೇಣ ಒಟ್ಟಾರೆ ನಮಗೆ ಗೆಲುವಾಗಬೇಕು. ಹಾಗಿದ್ರೆ ಅದಕ್ಕೆ ಯಾರನ್ನು ಬೇಕಿದ್ರು ಕಾಣಬಹುದು. ಹೌದಾ? ಏನನ್ನು ಬೇಕಿದ್ರು ಮಾಡಬಹುದು. ಹಾಗೆ ಒಂದು ಕೊನೆಯ ಅವಕಾಶ. ಒಂದು ಮಾತುಂಟು, ಹುಲಿಯ ಬೇಟೆಗಾಗಿ ಹೊರಟವ ಎದರಲ್ಲಿ ಮೊಲ ಸಿಕ್ಕಿದ್ರು ಹೊಡೆದೇ ಹೋಗಬೇಕು, ಅದು ಸಣ್ಣದು ಅಂತ ಬಿಡಬಾರ್ದು ಅದನ್ನು. ಹಾಗಾಗಿ ನಾವು ನಮ್ಮ ಕಾರ್ಯವನ್ನು ಸಾಧಿಸಬೇಕು ಅಂತಾದ್ರೆ ದಾರಿ ಯಾವುದು ಹೇಗೆ ಪ್ರಧಾನ ಅಲ್ಲ, ಯಾವ ದಾರಿಯೂ ಪ್ರಧಾನ ಅಲ್ಲ, ನಮಗೆ ಉದ್ದೇಶವೇ ಪ್ರಧಾನ, ನಮ್ಮ ಗುರಿ ಮುಖ್ಯ. ಹಾಗಾಗಿ ಈ ಚಿಂತೆಯನ್ನ ಬಿಡು, ಇದಕ್ಕೆ ಬೇಕಾದ ಸಲಕರಣೆಗಳನ್ನ ಕೇಳು. ಗರ್ಭಿಣಿ ಸ್ತ್ರೀಯರು ಬೇಕಾಗ್ತದೆ, ನವಮಾಸದೊಳಗಿನ ಶಿಶುಗಳು ಬೇಕಾಗ್ತದೆ, ಬಾಣಂತಿಯರು ಬೇಕಾಗ್ತದೆ, ಕೋಣಗಳು, ಎಮ್ಮೆ, ಹೀಗೆ ಮುಂತಾದ ಪ್ರಾಣಿಗಳು ಲಕ್ಷ ಸಂಖ್ಯೆಯಲ್ಲಿ ಇದಕ್ಕೆ ಬೇಕಾಗ್ತದೆ. ಮಾರಣಾಧ್ವರ. ಹೌದು. ಇದಕ್ಕೆ ಅನುಕೂಲವಾಗುವಷ್ಟು ತುಪ್ಪವನ್ನು ಸಂಗ್ರಹಿಸಬೇಕಾಗ್ತದೆ. ಸ್ವಾಮಿ, ಇದನ್ನೆಲ್ಲ ನೀನು ಸಿದ್ಧಪಡಿಸಿದ್ದಿ ಅಂತಾದ್ರೆ ಯಾಗವನ್ನು ನಾನು ಮಾಡಿ ತೋರಿಸ್ತೇನೆ. ಅಷ್ಟೇ ಅಲ್ಲ, ಲಂಕಾನಾಥನಿಗೆ ಗೆಲುವನ್ನು ನಾನು ತರಿಸಿಕೊಡ್ತೇನೆ. ನಮಗನಿ ಬೇಕೇ ಬೇಕು. ಹೌದಾ? ಹಾಗಿದ್ರೆ ಈ ಕಾರ್ಯ ಮಾಡಬೇಕು ಅಂತಾದ್ರೆ ಯಾವತ್ತು ನಮಗೆ ಅನುಕೂಲವಾದಂತಹ ಆ ಕಾಳಿಯಲ್ಲಿ ಹೋಗಿ ಭಿನ್ನವಿಸಿಕೊಂಡು ಆಮೇಲೆ ನಮ್ಮ ಕಾರ್ಯ ಮುಂದುವರಿಸೋಣ. ಆ ಕಡೆ ಹೋಗೋಣ. ಸದಾ ನಮ್ಮನ್ನು ರಕ್ಷಿಸಿಕೊಂಡು ಬಂದ ನಮ್ಮ ಆರಾಧ್ಯ ದೇವಿ ಶಂಕರಿ ಸರ್ವೇಶ್ವರಿ ದುರಿತ ಭಯಂಕರಿ ನಮ್ಮನ್ವಯ ಪೋಷಿಣಿ ಕಿಂಕರಿ ಜನಮಾತೆ ಗಿರಿಜಾತೆಯ ನಮ್ಮ ರಸಗೆ ಕರುಣಿಸು ಲಂಕಾಧಿಪತ್ಯ ಸ್ಥಿರವಾಗಿ ಶಂಕರಿ ಸರ್ವೇಶ್ವರಿ ದುರಿತ ಭಯಂಕರಿ ನಮ್ಮ ಅನ್ವಯ ಪೋಷಿಣಿ ಕಿಂಕರ ಜನಮಾತೆ ಗಿರಿಜಾತೆಯ ನಮ್ಮ ಅರಸಗೆ ಕರುಣಿಸು ಲಂಕಾಧಿಪತ್ಯವ ಸ್ಥಿರವಾಗಿ ತಾಯ. ಸ್ವಾಮಿ, ಏನಾಯ್ತು ನೋಡಿದ್ರ? ಆ ಮಾತೆ ಮುಖವನ್ನೇ ತಿರುಗಿಸಿಬಿಟ್ಲಲ್ಲ. ಅಪಶಕುನ ಆಯ್ತು ಅಂತ ಭಾವಿಸಿಕೊಂಡೆ. ಅಪಶಕುನೇ ಅಲ್ವೇ? ಬ್ರಾಹ್ಮಣರ ಮೂಲ, ದೇವರ ಮೂಲ, ಋಷಿ ಮೂಲ, ಇದೆಲ್ಲ ನಮ್ಮೊಳಗೆ ಗೊತ್ತಿರ್ತದೆ, ಬಿಟ್ಟು ನಿಮಗೆ ಗೊತ್ತಾಗೋದಿಲ್ಲ. ಅವಳು ಮುಖ ತಿರುಗಿಸಿದ್ದಾಳೆ ಅಂದ್ರೆ ಕಾರ್ಯ ಸಾಂಗವಾಗಿ ನೆರವೇರುವುದಿಲ್ಲ ಅಂತ ತಿಳಿದೆಯಾ? ಲಂಕಯ್ಯ ಪಟ್ಟವನ್ನ ಸ್ಥಿರಗೊಳಿಸುವಂತ ಪ್ರಾರ್ಥಿಸ್ತಾ ಇದ್ದ ಸಂದರ್ಭದಲ್ಲೇ ಮುಖ ತಿರುಗಿಸಿದ್ರೆ ನಮಗಿನ್ನ ಅಧಿಕಾರ ಉಂಟಾ? ಹಾಗಲ್ಲ. ಆ ಸಂದರ್ಭಕ್ಕೆ ಮುಖ ತಿರುಗಿಸಿದ್ರ ಅರ್ಥ ಏನು? ಮಾಡು ಕೆಲಸ ಒಳ್ಳೆಯದೇ ಹೌದು ಮಕ್ಕಳೇ, ಸ್ಥಳ ಇದಲ್ಲ ಅಂತ. ಮುಖ ಯಾವ ಕಡೆಗೆ ತಿರುಗಿಸಿದ್ದಾಳೆ? ಆ ತಾಯಿಯ ಮೂಲ ಸ್ಥಾನದತ್ತ ತಿರುಗಿಸಿದ್ದಾಳೆ. ಹಾಗಾಗಿ ಆ ಮೂಲ ಸ್ಥಾನದಲ್ಲಿ ಭಕ್ತರ ರಕ್ಷಣೆಯನ್ನು ನೀನು ಮಾಡು, ಆಮೇಲೆ ಯಾಗವನ್ನು ನಾನು ಮಾಡಿ ತೋರಿಸ್ತೇನೆ. ಸುವದಳ್ಳೂರಿಯ ಕಂಡು ಶರಣಂಗೆ ರಘುನಾಥನೊಲಿದು ಕೇಳಿದನು. ಸುಗುಣ ಸಾಗರನೇ ಬೇಳಿಂತಹ ಪರಿಯರಿಂದ ಹೊರೆಯಂದು ಅರ್ಧ ತಾನು. ಭೀಷಣ ರಾಮಚಂದ್ರ, ಯುದ್ಧ ಸಾಗುತ್ತಿರುವಾಗ ಯುದ್ಧವನ್ನು ಮಾಡುತ್ತಿದ್ದಂತಹ ಇಂದ್ರಾರಿ ರಣಭೂಮಿಯಲ್ಲಿ ಇಲ್ಲ. ಏನು ಅಂತ ನಾವು ಆಲೋಚಿಸುತ್ತಿರುವಾಗ ಅಗೋ ಆ ಕಡೆಯಲ್ಲಿ ನೋಡು, ದಟ್ಟವಾದಂತಹ ಹೊಗೆ ಮೇಲೆ ಏಳುತ್ತಾ ಇದೆ. ಈ ಹೊಗೆಯೊಟ್ಟಿಗೆ ಬೆರೆತಂತಹ ಗಂಧ ಬೇರೆ ಏನನ್ನೋ ಸೂಚಿಸುತ್ತದೆ. ಅಲ್ಲಿ ಏನೋ ಪ್ರತ್ಯೇಕವಾದದ್ದು ನಡೀತದೆ ಅಂತ. ಈ ಯುದ್ಧ ಭೂಮಿಯಿಂದ ಆಚೆಗೆ ಕಾಣುವ ಹೊಗೆ ಏನಿದು? ಇದೊಂದು ವಿಚಿತ್ರ ಆಗಿದೆಯಲ್ಲ, ಯಾಕೆ ಭೀಷಣ?
ಈ ಲಂಕೆಯಲ್ಲಿ ಏನೆಲ್ಲ ವಿಚಿತ್ರ ಉಂಟು ಅರ್ಥವೇ ಆಗುವುದಿಲ್ಲ. ಏನದು? ರಾಮಚಂದ್ರ, ರಾಘವ ದೇವ ಕೇಳಯ್ಯ, ರಾಘವ ದೇವ ಕೇಳಯ್ಯ, ನಿಗಮಾಗಮ ವೇದ್ಯಾಹಿಶಯ್ಯ, ನಿಗಮಾಗಮ ವೇದ್ಯಾಹಿಶಯ್ಯ, ಆಗಿ ತನ್ನೊಡ ನಿಂತ ಮೇಕರ ತನಯಗೆ, ವೇದಾತಿಶಯ್ಯನಾಗಿ ತನ್ನೊಡ ನಿಂತ ಮೇಕರ ತನಯದ ಆಗಲಿ ತೋರ್ಪಯಾಗಮ ಅರುಹುವೆ ರಾಘವ ದೇವ ಕೇಳಯ್ಯ. ರಾಮಚಂದ್ರ, ವಿಭೀಷಣ, ಆಕಸ್ಮಿಕವಾಗಿ ಕರ್ಬಗೆ ಆ ಕಡೆಯಿಂದ ಮೇಲೆ ಏಳುತ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ತಿಳಿಯದೇ ಯೋಚಿಸ್ತಾ ಇದ್ದೀ. ಹೌದು. ರಾಮಚಂದ್ರ, ಇದು ಲಂಕೆಯ ವಾಸಿಗಳ ವಿಶೇಷ. ಏನದು? ಈ ಹೊತ್ತು ರಣಕ್ಷೇತ್ರಕ್ಕೆ ಮುನ್ನುಗ್ಗಿ ಬಂದಿರುವಂತಹ ಇಂದ್ರಜಿತ್ ನೇರವಾಗಿ ನಿನ್ನಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಮುಂದಾದ. ಸಾಧ್ಯವಾಗದೇ ಇದ್ದಾಗ ಮಾಯಾವಿದ್ಯೆಯನ್ನು ಪ್ರಕಟಿಸಿದ. ಅದರಲ್ಲಿಯೂ ವಿಫಲನಾದಂತಹ ಆ ಕಾಲದಲ್ಲಿ ಇನ್ನು ಗೆಲ್ಲುವುದಕ್ಕೊಂದು ವಾಮ ಮಾರ್ಗವನ್ನು ಹುಡುಕೋಣ ಅಂತ ಹೊರಟಿದ್ದಾನೆ. ಅದರ ಫಲವಾಗಿ ಹೊರಡ್ತಾ ಇದೆ ಈ ಧೂಮ. ಅಲ್ಲಿ ಇಂದ್ರಾರಿ ಮಾಡ್ತಾ ಇದ್ದಂತಹ ಕೃತ್ಯ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಗೊತ್ತುಂಟಾ? ಏನಾಗ್ತಾ ಇದೆ? ಮರಣಧ್ವರ ಮಾಳ್ಪ ನಿನಗೆ, ಮಾರಣಧ್ವರ ಮಾಳ್ಪ ನಿನಗೆ, ಅಲ್ಲಿ ಮಾರಣಧ್ವರ ಮಾಳ್ಪ ನಿನಗೆ, ಸುರಬಾರಿ ಕುಂಭಿನಿಯೊಳಗವಗೆ, ಸುರಬಾರಿ ಕುಂಭಿನಿಯೊಳಗ ಅವಗೆ, ಮೂರು ಲೋಕದೊಡ್ ಇದಿರಾರುಂಟು, ಮೂರು ಲೋಕದೊಡ್ ಇದಿರಾರುಂಟು, ಬೊಮ್ಮನ ಕಾರುಣ್ಯದಲ್ಲಿ ಬಂದ ಸಾರ ಸಾಮರ್ಥ್ಯದಿ, ರಾಘವ ದೇವ ರಾಘವ ದೇವ ಕೇಳಯ್ಯ. ರಾಮಚಂದ್ರ, ವಾಮ ಮಾರ್ಗದಿಂದ ಗೆಲುವನ್ನು ಸಾಧಿಸಬೇಕೆಂಬುದಾಗಿ ಯೋಚಿಸಿದಂತಹ ಆ ಇಂದ್ರಜಿತ್ ಇಲ್ಲಿ ರಾಕ್ಷಸರ ಆರಾಧ್ಯ ದೇವತೆಯಾದಂತಹ ನಿಕುಂಬಿಳೆ ಎನ್ನುವಳಿದ್ದಾಳೆ. ಆ ಸ್ಥಳಕ್ಕೆ ಸೇರಿ ಆಕೆಯನ್ನ ಮೆಚ್ಚಿಸಿಕೊಳ್ಳುವ ಉದ್ದೇಶಕ್ಕಾಗಿ ಮಾರಣಾಧ್ವರವನ್ನು ಮಾಡ್ತಾ ಇದ್ದಾನೆ. ಅದರ ಪ್ರತೀಕವಾಗಿ ಕಾಣ್ತಾ ಇದೆ ಈ ಧೂಮ. ವಿಭೀಷಣ, ಯುದ್ಧ ಭೂಮಿಯಲ್ಲಿ ಜಯ ಸಿಗಲಿಲ್ಲ ಎಂಬ ಕಾರಣದಿಂದ ಈ ಮಾರಣಾಧ್ವರದ ಮೂಲಕ ನನ್ನನ್ನ ಕೊಲ್ಲಬೇಕು ಅಂತ ಅವ ಆಲೋಚಿಸಿದ್ರೆ ಆದೀತದು. ಈಗ ಯಾಗ ಹೇಳುವುದು ಒಳ್ಳೇದು ಮಾಡುವುದಕ್ಕಲ್ವ ಇದು? ರಾಮಚಂದ್ರ, ನಿನ್ನಂಥವ ಸರಳವಾಗಿ ಯೋಚಿಸುವವನಿಗೆ ಹಾಗೆ ಅನ್ನಿಸಬಹುದು. ಆದ್ರೆ ಇಲ್ಲಿ ಇಂದ್ರಾರಿ ಮಾಡ್ತಾ ಇರುವಂತಹ ಈ ಮಾರಣಾಧ್ವರದ ಪರಿಣಾಮ ಹಾಗಲ್ಲ. ಅದು ಪೂರ್ಣ ಆಯಿತು ಅಂತಾದ್ರೆ ಮತ್ತೆ ಅವನನ್ನ ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವನಿಗೆ ವಿಶೇಷವಾದಂತಹ ವರ ಎನ್ನುವುದುಂಟು. ಆದ್ದರಿಂದ ಅದು ಪೂರ್ಣ ಆಗುವುದರೊಳಗಾಗಿ ನಾವೀಗ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ಹಾಗೆ ಮಾಡಬೇಕು ಅಂತಾದ್ರೆ ನಿನ್ನವರಲ್ಲಿ ಯಾರಿದ್ದಾರೆ ಅಂತ ನಾನು ಕೇಳ್ತೇನೆ. ಯಾಕೆ ಆ ಸಂಶಯ? ನಿನ್ನ ಸೇನೆಯೋಳುಂಟೆ ನಿದ್ರೆಯು ಸತಿ ಸಂಗವ, ನಿನ್ನ ಸೇನೆಯೋಳುಂಟೆ ನಿದ್ರೆಯು ಸತಿ ಸಂಗ, ಅನ್ನವರ್ಜಿತವಾದ ವ್ರತವು ಸತಿ ಸಂಗ, ಅನ್ನವರ್ಜಿತವಾದ ವ್ರತವು, ಹನ್ನೆರಡಭ್ಯ ಸಾಧಿಸಿದವ ಉಳ್ಳಡೆ,
ಮುಗಿಸಬೇಕು ಅಂತಾದ್ರೆ ಮುಗಿಸುವಂತಹ ವ್ಯಕ್ತಿಗಳು ನಿನ್ನ ಬಲದಲ್ಲಿ ಯಾರಿದ್ದಾರೆ ಎಂಬುದಾಗಿ ನಾನು ಪ್ರಶ್ನಿಸ್ತಾ ಇದ್ದೇನೆ. ಇಷ್ಟುವರೆಗೆ ಸಾಹಸವನ್ನ ತೋರಿದವರಲ್ಲ ಇದ್ದಾರಲ್ಲ, ಈಗ ಯಾಕೆ ನಿನಗೆ ಆ ಸಂಶಯ? ಸಾಹಸದಿಂದ ಮಾತ್ರ ಇಂದ್ರಾರಿಯನ್ನ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಮತ್ತೇನು? ಅವನನ್ನ ಗೆಲ್ಲುವ ವ್ಯಕ್ತಿಗೆ ವಿಶಿಷ್ಟವಾದಂತಹ ಅರ್ಹತೆಗಳು ಇರಬೇಕಾಗುತ್ತದೆ. ಇಂದ್ರಾರಿ ಪಡೆದಿರುವಂತಹ ವರ ಅದು. 12 ವರ್ಷಗಳ ಕಾಲ ನಿದ್ರೆ, ಆಹಾರ, ಸತಿಸಂಗ ಮೊದಲಾದವುಗಳನ್ನ ತೊರೆದವನು ಮಾತ್ರ ಇಂದ್ರಾರಿಯನ್ನ ಗೆಲ್ಲುವುದಕ್ಕೋ ಕೊಲ್ಲುವುದಕ್ಕೋ ಸಾಧ್ಯ ಉಂಟು. ಆದ್ದರಿಂದ ಇಂತಹ ವಿಶಿಷ್ಟವಾದ ವ್ರತವನ್ನ ಸಾಧಿಸುವ ವ್ಯಕ್ತಿಗಳು ನಿನ್ನಲ್ಲಿ ಯಾರಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೇನೆ. ಯಾರಿದ್ದಾರೆ? ಅದೇ